ಇನ್ನು ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ. 2018ರಲ್ಲಿ ನಮ್ಮನ್ನು ಅಗಲಿದವರು. ಎಲ್ಲೆಲ್ಲಿಯೂ ನೀನೇ, ಎಂದೆಂದಿಗೂ ನೀನೇ ಅಂತ ಸುಮಲತಾ ಅವರು ಭಾವನಾತ್ಮಕ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಅಂಬಿ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅವರು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಹಾಗೆಯೇ ಕಂಠೀರವ ಸ್ಟುಡಿಯೋಗೆ ಬಂದಿದ್ದರು ಅವರು. ಅಲ್ಲಿ ಸಮಾಧಿಗೆ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂಬರೀಷ್ ಅವರಿಗೆ ಇಷ್ಟವಾದ ಖಾದ್ಯವನ್ನು ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ಸುಮಲತಾ ಅವರಿಗೆ ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದರು ಇವತ್ತು. ಆ ಸಂದರ್ಭದಲ್ಲಿ ಅವರು ಮಾತು ಕೂಡ ಆಡಿದ್ದಾರೆ. ತುಂಬ ವಿಚಾರಗಳ ಬಗ್ಗೆ ಮಾತನಾಡಿದ ಸುಮಲತಾ ಅವರು. ಅದರಲ್ಲಿ ಅಂಬರೀಷ್ ಅವರ ವಿಚಾರವಾಗಿ 6 ವರ್ಷ ಹೇಗೆ ಕಳೆದೋಯ್ತು, ಅವರಿದ್ದಾರೆ ಅಂತಕ್ಕಂಥ ಭಾವನೆಯಲ್ಲೇ, ನಮ್ಮ ಸುತ್ತಮುತ್ತ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಭಾವನೆಯಲ್ಲೇ 6 ವರ್ಷ ಕಳೆದು ಹೋಯಿತು ಅಂತಕ್ಕಂಥ ಮಾತನ್ನು ಕೂಡ ಮಾಜಿ ಸಂಸದೆ ಸುಮಲತಾ ಅವರು ಇವತ್ತು ಆಡಿರೋದು. ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅಂಬರೀಷ್ ಸಮಾಧಿ ಬಳಿ ಬಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅಂಬರೀಷ್ ಅವರ 6ನೇ ಒಂದು ಪುಣ್ಯ ಸ್ಮರಣೆ. ಆದರೆ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಅಥವಾ ಅವರ ಅಭಿಮಾನಿಗಳಲ್ಲಿ ಅವರು ಪ್ರತಿ ಕ್ಷಣ ಪ್ರತಿದಿನ ಅವರು ನಮ್ಮ ಜೊತೆಲೇ ಇರ್ತಾರೆ ಅನ್ನೋ ಒಂದು ಭಾವನೆಯಲ್ಲೇ ಈ 6 ವರ್ಷಗಳನ್ನು ನಾವು ಕಳೆದಿದ್ವಿ. ಸೊ ಅವರ ನೆನಪು ಎಲ್ಲ ಕಡೆಯೂ, ಯಾವಾಗಲೂ ನಮ್ಮ ಜೊತೆಯಲ್ಲಿ. ಈ ವರ್ಷ ತುಂಬ ನಮಗೆ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ. ಅಂಬರೀಷ್ ಅವರೇ ಮತ್ತೆ ನಮಗೆ ವಾಪಸ್ಸು ಬಂದಾಗೆ ಇದೆ. ನಮ್ಮಲ್ಲಿ ಎಲ್ಲರೂ ಅದೇ ಒಂದು ಭಾವನೆ. ಪ್ರತಿ ಕ್ಷಣನೂ ಅಂಬರೀಷ್ ನೆನಪಾಗ್ತಾರೆ. ಅದರೊಳಗಾಗೋ ನವೆಂಬರ್ ಮಾಹೆ ಬಂತು ಅಂದರೆ ಕನ್ನಡ ಮಾಹೆಯಲ್ಲಿ 6 ವರ್ಷದ ಹಿಂದೆ 25ನೇ ತಾರೀಕು ನಾವು ಜನರಲ್ ಬಾಡಿ ಮೀಟಿಂಗ್ಗೆ ಕರೆದಂಥ ಸಂದರ್ಭದಲ್ಲಿ 24ನೇ ತಾರೀಕು ಅವರು ದೇಹತ್ಯಾಗ ಮಾಡಿದ್ರು. ಅದು ಮರೆಯೋಕ್ಕಾಗದಲ್ಲಿರುವಂತಹ ಒಂದು ದುರ್ದಿವಸ. ಆದರೆ ಇತ್ತೀಚಿನ ಒಂದು ಬೆಳವಣಿಗೆ ನೋಡಿದಾಗ ಈ 6 ವರ್ಷದಲ್ಲಾಗಿರೋ ಬದಲಾವಣೆ ಏನು ಅಂದರೆ